ನಮಸ್ಕಾರ ಸ್ನೇಹಿತರೆ, RPGuru ಟೆಕ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ಇದು ಒರಿಜಿನಲ್ CD ಒಂದು ಕನ್ವರ್ಟ್ ಮಾಡಿದ್ದೆ. ಎಲ್ಲ MP3 ಫೈಲ್ಸ್ ಇದೆ ಈ ಫೋಲ್ಡ್ರಲ್ಲಿ. ಈಗ ನೋಡಿ, ಇದು ಫೋಲ್ಡ್ರಲ್ಲಿ MP3 ಫೈಲ್ಸ್ ಇದೆ. ನೀವು ಆ ಕನ್ವರ್ಟ್ ಮಾಡೋದು ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇದರಲ್ಲಿ ನೋಡಿ 14 ಸಾಂಗ್ ಇದೆ. ಸೊ ಇದನ್ನು ನಾನು ಯಾವಾಗಲೂ ಲ್ಯಾಪ್ಟಾಪಲ್ಲೇ ಕೇಳಬೇಕು, ಯಾಕೆಂದರೆ ಲ್ಯಾಪ್ಟಾಪಲ್ಲಿದೆ ಇದು. ಅಥವಾ ನನ್ನ ಫೋನಿಗೆ ಒಂದು ಕಡೆ ಅಪ್ಲೋಡ್ ಮಾಡಿ, ಬಟ್ ಪ್ಲೇ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಹೇಗೆ ಎಲ್ಲೋದ್ರೂ ಕೇಳೋಕ್ಕೆ ಯೂಸ್ ಮಾಡೋಕ್ಕೆ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಯೂಟ್ಯೂಬ್ ಮ್ಯೂಸಿಕ್ ಇದೆ, ಅದು ಯೂಟ್ಯೂಬ್ ಮ್ಯೂಸಿಕ್ ನಿಮ್ಮದು ನಂದು ಫ್ರೀ ಅಕೌಂಟ್ ಇದು. ಸೊ ಇದರಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಅದು ನಾನು ಫೋಲ್ಡರ್ ಹೆಸರನ್ನೇ ಇಲ್ಲಿ ಹಾಕ್ತೀನಿ, ರೇರ್ ಬೆಸ್ಟ್ ಆಫ್ ಮುಖೇಶ್ ಅಂತ. ಅದು ಫೋಲ್ಡರ್ ಈಗ ಆಮೇಲೆ ಪ್ರೈವಸಿ ಅನ್ಲಿಸ್ಟೆಡ್ ಅಂತ ಹಾಕ್ತೀನಿ, ಯಾಕೆಂದರೆ ನಾನು ಪಬ್ಲಿಕ್ ಮಾಡೋಕ್ಕೆ ಇಷ್ಟ ಇಲ್ಲ, ಇದು ನನಗೆ ಪರ್ಸ್ನಲ್ ಬೇಕು. ಸೊ ಕ್ರಿಯೇಟ್ ಅಂತ ಮಾಡಿದೆ. ಸೊ ಇದು ಫ್ರೀ ಅಕೌಂಟು, ನಾನು ಇದು ಸಬ್ಸ್ಕ್ರಿಪ್ಷನ್ ಏನು ಪೇ ಮಾಡ್ತಿಲ್ಲ. ಸೊ ನನ್ನ ಅಕೌಂಟಲ್ಲಿ ಈಗ ಆಮೇಲೆ ನನ್ನ ಹೆಸರು ಕ್ಲಿಕ್ ಮಾಡಿ ಅಪ್ಲೋಡ್ ಮ್ಯೂಸಿಕ್ ಅಂತ ಕ್ಲಿಕ್ ಮಾಡಿದೆ. ಸೊ ಈ ಫೋಲ್ಡ್ರಿಗೆ ಬಂದೆ. ಸೊ ಈ 14 ಸಾಂಗ್ಸ್ ಒಟ್ಟಿಗೆ ಸೆಲೆಕ್ಟ್ ಮಾಡ್ಬೋದು, ಸೆಲೆಕ್ಟ್ ಆಲ್ ಅಂತ ಅಲ್ಲಿ ಇದು ಶಿಫ್ಟ್ ಕೀ ಒತ್ತಿ ಆಮೇಲೆ ಓಪನ್ ಅಂತ ಕ್ಲಿಕ್ ಮಾಡಬೇಕು. ಓಪನ್ ಅಂತ ಕ್ಲಿಕ್ ಮಾಡಿದಾಗ ಇದು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಒಂದು ಅಡ್ವಾಂಟೇಜ್ ಏನು ಅಂದರೆ, ನೀವೀಗ ಸಪೋಸ್ ನೀವೀಗ ಇದ್ರದ್ದು ಟ್ರ್ಯಾಕ್ 2 ಆಗಲೇ ಅಪ್ಲೋಡ್ ಅಥವಾ ಟ್ರ್ಯಾಕ್ 1 ಆಗಲೇ ಅಪ್ಲೋಡ್ ಮಾಡಿದರೆ ಅದು ಆಟೋಮ್ಯಾಟಿಕ್ಕಾಗಿ ಒಂದೇ ವರ್ಷನ್ ಇಟ್ಕೊಳುತ್ತೆ, ಯಾಕೆಂದರೆ ಡೂಪ್ಲಿಕೇಟ್ನ ಇಗ್ನೋರ್ ಮಾಡುತ್ತೆ. ಸೊ ಈಗ ನಾನು ಅಪ್ಲೋಡ್ ಮಾಡ್ತಿದ್ದೀನಿ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಎಲ್ಲ ಟ್ರ್ಯಾಕ್ಸ್ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಈಗ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು. ಗೂಗಲ್ ಸಪೋರ್ಟ್ ವೆಬ್ಸೈಟಿಂದ ತೋರಿಸ್ತಾ ಇದ್ದೀನಿ. ಯೂಟ್ಯೂಬ್ ಮ್ಯೂಸಿಕಲ್ಲಿ ನೀವು ಅಪ್ ಟು 100,000 ಅಂದರೆ 1,00,000 ಸಾಂಗ್ಸ್ ನಿಮ್ಮ ಲೈಬ್ರರಿಲಿ ಇಟ್ಕೋಬೋದು ಫ್ರೀಯಾಗಿ. ಸೊ ಅದು ನೀವು ಕ್ರಿಯೇಟ್ ಮಾಡಿರೋದು, ಅಪ್ಲೋಡ್ ಮಾಡಿರೋದು ಫೈಲ್ಗಳು, ಸಾಂಗ್ ಫೈಲ್ಗಳು ನಿಮಗೆ ಮಾತ್ರ ಕಾಣುತ್ತೆ, ಅಥವಾ ಬೇರೆಯವರಿಗೆ ಅದು ಆ್ಯಕ್ಸಸ್ ಇರೋಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಇದೆ, ನಿಮಗೆ ಬೇಕಾಗಿರೋದು ಮಾತ್ರ ನಿಮಗೆ ಅಪ್ಲೋಡ್ ಮಾಡ್ಬೋದು. ಸೊ ನೋಡಿ, ಇದು ಒಂದು ಫೈಲ್ ಆಗಲೇ ಇದೆ ಅಂತ ಹೇಳ್ತಾ ಇದೆ, ಅದಕ್ಕೆ ಸೊ ಅಪ್ಲೋಡ್ ಮಾಡಲಿಲ್ಲ ಅದು. ಸೊ ಡೂಪ್ಲಿಕೇಟ್ ಅಂತ ಹೇಳುತ್ತೆ. ಸೊ ನಾನು ಅದನ್ನು ಆಟೋಮ್ಯಾಟಿಕ್ಕಾಗಿ ಇದು ಅಪ್ಲೋಡ್ ಮಾಡಲಿಲ್ಲ. ಸೊ ನಾನು ಈಗ ಲಿಸ್ಟಲ್ಲಿದೆ ಈಗ ನಂದು. ಸೊ ಇನ್ನೊಂದು ತೋರಿಸ್ಬೇಕು ಇನ್ನೊಂದರೆ, ನೀವು ನಾನು ಮುಂಚೆನೇ ಹೇಳಿದಾಗೆ ಇದು ನೀವು ನಿಮ್ಮ ಇದರಲ್ಲೇ ಇರುತ್ತೆ, ನಿಮ್ಮ ಅಕೌಂಟಲ್ಲೇ ಇರುತ್ತೆ, ಬೇರೆಯವರಿಗೆ ಶೇರ್ ಮಾಡೋಕ್ಕಾಗಲ್ಲ ಇದನ್ನ. ಸೊ ಅದೊಂದು ಅಡ್ವಾಂಟೇಜ್ ಇರ್ಬೋದು, ಡಿಸ್ಅಡ್ವಾಂಟೇಜ್ ಇರ್ಬೋದು, ಯಾಕೆಂದರೆ ನಿಮಗೆ ಮಾತ್ರ ಇದು ಈ ಫೈಲ್ಸ್ ಕಾಣುತ್ತೆ. ಆ್ಯಂಡ್ ನೀವು ಸಬ್ಸ್ಕ್ರಿಪ್ಷನ್ ಪ್ರಕಾರ ಸ್ಕಿಪ್ ಮಾಡ್ಬೋದಲ್ಲ ಸಾಂಗ್ಸ್, ಆ ಥರ ಈ ನಿಮ್ಮ ಪ್ಲೇ ಲಿಸ್ಟಲ್ಲಿರೋ ಸಾಂಗ್ಸ್ ಎಲ್ಲ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಾಂಗಿಗೆ ಹೋಗ್ಬೋದು. ರೆಗ್ಯುಲರ್ ಇದರಲ್ಲಿ ಆ ಥರ ಸ್ಕಿಪ್ ಮಾಡೋಕ್ಕಾಗಲ್ಲ. ಸಬ್ಸ್ಕ್ರಿಪ್ಷನ್ ಇದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಸ್ಕಿಪ್ ಮಾಡೋಕ್ಕಾಗಲ್ಲ. ನಾನು ಎಲ್ಲ ಸೆಲೆಕ್ಟ್ ಮಾಡಿ ಈಗ ಅಪ್ಲೋಡ್ ಅಂತ ಟ್ರೈ ಮಾಡ್ತೀನಿ, ಅದು ವರ್ಕ್ ಆಗಲ್ಲ ಅನಿಸುತ್ತೆ, ನೋಡೋಣ. ನಾನು ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡ್ತೀನಿ ಈಗ. ಅದು ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡಿದಾಗ ಅದು ಬರೀ ಯಾವ ಪ್ಲೇ ಲಿಸ್ಟ್ಗೆ ಅಂತ ಹೇಳಿದೆ, ಅದು ನೋಡಿದ್ರೆ ಆ್ಯಕ್ಚುಲಿ ಒಂದೇ ಸಾಂಗ್ ಅಪ್ಲೋಡ್ ಮಾಡೋದು. ಸೊ ನಾನು ಒಂದೊಂದೇ ಈಗ 14 ಸಾಂಗಲ್ಲಿ ಒಂದೊಂದೇ ಅಪ್ಲೋಡ್ ಮಾಡಬೇಕು ಪ್ಲೇ ಲಿಸ್ಟಿಗೆ. ಅದು ಬಟ್ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ದಟ್ಸ್ ಅ ವರ್ತ್ ವೈಲ್ ಟೈಮ್ ಸ್ಪೆಂಡ್. ಯಾಕೆಂದರೆ ನೀವು ನೋಡಿ, ಈಗ ಟ್ರ್ಯಾಕ್ 4 ಮಾತ್ರ ಅಪ್ಲೋಡ್ ಆಯಿತು, ಈಗ ಒಂದೊಂದೇ ಅಪ್ಲೋಡ್ ಮಾಡಬೇಕು. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ಎಲ್ಲ ಅಪ್ಲೋಡ್ ಆದಮೇಲೆ ತೋರಿಸ್ತೀನಿ. ಸೊ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಈ ಯೂಟ್ಯೂಬ್ ಆ್ಯಪು ಇದು ನಾನು ಡೆಸ್ಕ್ಟಾಪಲ್ಲಿ ಓಪನ್ ಮಾಡಿದ್ದೀನಿ ವೆಬ್ಸೈಟು, ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ಲ ಫೈಲ್ಗಳು. ನೀವು ಯಾವ ಡಿವೈಸ್ ಮೇಲೂ ಯೂಟ್ಯೂಬ್ ಆ್ಯಪ್ ಇನ್ಸ್ಟಾಲ್ ಮಾಡಿ ಕೇಳ್ಬೋದು. ನಾನು ಲೋಡ್ ಮಾಡ್ತಿರೋ ಈಗ ನಾನು ನನ್ನ ಫೋನಲ್ಲೂ ಯೂಟ್ಯೂಬ್ ಮ್ಯೂಸಿಕ್ ಇನ್ಸ್ಟಾಲ್ ಮಾಡಿ ಕೇಳ್ಬೋದು. ಯಾವ ಡಿವೈಸಲ್ಲಿ ಯೂಟ್ಯೂಬ್ ಮ್ಯೂಸಿಕ್ ಇರುತ್ತೋ ಅದರಲ್ಲೆಲ್ಲ ಕೇಳ್ಬೋದು. ಸೊ ಈಗ ನಾನು ಅಪ್ಲೋಡ್ ಮಾಡಿದ್ದೀನಿ, 14 ಸಾಂಗ್ ಇದೆ ಅದರಲ್ಲಿ. ಸೊ ನೆಕ್ಸ್ಟ್ ನಿಮಗೆ ನಾನು ಫೋನಲ್ಲಿ ತೋರಿಸ್ತೀನಿ. ಈಗ ನನ್ನ ಫೋನಲ್ಲಿ ಈಗ ನೋಡಿ, ಈಗ ಯೂಟ್ಯೂಬ್ ಮ್ಯೂಸಿಕ್ ಆ್ಯಪ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೋಡಿ, ಅದರಲ್ಲಿ ಈಗ ನಾನು ಅಪ್ಲೋಡ್ ಮಾಡಿರೋದು ಇದು ಫೋಲ್ಡರು, ಪ್ಲೇ ಲಿಸ್ಟ್ ಎಲ್ಲ ವಿಸಿಬಲ್ ಇದೆ. ಸೊ ನಾನು ಎಲ್ಲಿ ಬೇಕಾದ್ರೂ ಕೇಳ್ಬೋದು ಇದನ್ನು. ಸೊ ಇದೊಂದು ಅಡ್ವಾಂಟೇಜ್ ಇದೆ, ಯೂಟ್ಯೂಬ್ ಮ್ಯೂಸಿಕ್ ಯೂಸ್ ಮಾಡಿ ನಿಮ್ಮ ಸಾಂಗ್ಸ್, ಇಷ್ಟ ಆಗೋ ಸಾಂಗ್ಸ್ ಅಪ್ಲೋಡ್ ಮಾಡಿ ಕೇಳ್ಬೋದು. ಸೊ ಹೋಪ್ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ಬಾಯ್.